ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ರು ಕುಕ್ಕೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದರೆ, ಬಾಣಂತಿಯರಿಗೆ ಬೆಳಗ್ಗೆ ಕೊಡುವಂತಹ ಅವಳಿ ಬೀಜದ ಹಾಲು. ಅವಳಿ ಬೀಜದ ಹಾಲು ಕುಡಿಯೋದ್ರಿಂದ ಸೊಂಟ ನೋವು, ಮೈಕೈ ನೋವು, ಯಾವುದೇ ರೀತಿಯ ನೋವುಗಳು ಬರುವುದಿಲ್ಲ ಮತ್ತು ಪಿರಿಯಡ್ ಪ್ರಾಬ್ಲಮ್ ಕೂಡ ಇರುವುದಿಲ್ಲ. ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿದರೆ, ನೈಟು ನಾವು ಮಲಗೋದಕ್ಕಿಂತ ಮುಂಚೆ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಕಾಮ ಕಸ್ತೂರಿನ ಹಾಕ್ಕೊತೀನಿ. ನೆಕ್ಸ್ಟ್ 2 ಸ್ಪೂನು ಅವಳಿ ಬೀಜವನ್ನು ಹಾಕ್ಕೊತಿದ್ದೀನಿ. ಕಾಮ ಕಸ್ತೂರಿ ಹಾಕೋದ್ರಿಂದ ತಂಪು ಉಂಟಾಗುತ್ತೆ. ತಂಪಾಗೋದಕ್ಕೋಸ್ಕರ ನಾನು ಕಾಮ ಕಸ್ತೂರಿ ಮತ್ತು ಅವಳಿ ಬೀಜ ಎರಡನ್ನೂ ಹಾಕ್ಕೊತೀನಿ. ಇದು ಬಂದು ಬಾದಾಮ್ ಗೋಂದು ಅಂತಾರೆ, ಅಂಟುನು ಅಂತಾರೆ ಇದಕ್ಕೆ. ಅದೇ ಒಂದು 5-6 ಸಣ್ಣ ಸಣ್ಣ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ತೊಳೆಯೋದು ಕೈಯಲ್ಲಿ ಅದು ಸಿಗೋದಿಲ್ಲ ಅಂತ ನಾನು ಟೀ ಸೋಸೋದ್ರಲ್ಲಿ ಸೋಸ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ. ಈಗ ತೊಳೆದು ಈಗ ಒಂದು ಪಾತ್ರೆಗೆ ನೀರು ಹಾಕಿ ಅವಳಿ ಬೀಜವನ್ನು ಹಾಕಿ ನೆನೆ ಇಟ್ಟಿರ್ತೀನಿ ರಾತ್ರಿ. ಬೆಳಗ್ಗೆ ಇನ್ನೊಂದು ಒಲೆ ಹಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ನಾನು ಆ ನೆನೆ ಇಟ್ಟಿರ್ತಕ್ಕಂಥ ಅವಳಿ ಬೀಜ ನೀರನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಬೇಯೋದ್ರೊಳಗಡೆ ಒಂದು ಪಾತ್ರೆಯಲ್ಲಿ ಹಾಲನ್ನ ಕೂಡ ಕಾಯೋದಕ್ಕೆ ಇಟ್ಟಿರ್ತೀನಿ. ಈಗ ಇದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ, ಬೇಯುತ್ತೆ. ಇದು ಭಾಳ ಲೇಟ್ ಆಗೋದಿಲ್ಲ, ಒಂದು 10 ಮಿನಿಟ್ಸ್ನಲ್ಲಿ ರೆಡಿ ಆಗುತ್ತೆ ಇದು. ಇನ್ನೊಂದು ಸೈಡು ನಾವು ಈಗ ಹಾಲು ಕಾಯೋದಕ್ಕೆ ಇಟ್ಟಿದ್ದೀವಿ. ಹಾಲು ಚೆನ್ನಾಗಿ ಕುದಿ ಬಂದರೆ ಒಂದು ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಂಡು ಇದನ್ನು ರೆಡಿ ಮಾಡೋಣ. ಈಗ ನೋಡಿ ಕುದಿ ಬರ್ತಾ ಇದೆ. ಎಲ್ಲರೂ ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ, ಈಗ ಆಲ್ಮೋಸ್ಟ್ ಬೆಂದಿದೆ. ಈಗ ನಾವು ಒಂದು 2 ಸ್ಪೂನಷ್ಟು ಬೆಲ್ಲವನ್ನು ಹಾಕೋಣ. ಅಂದರೆ ಇದಕ್ಕೆ ಮೇಯ್ನಾಗಿ ಕಲ್ಸಕ್ಕರೆ ಯೂಸ್ ಮಾಡ್ತಾರೆ. ಕಲ್ಸಕ್ಕರೆ ಹಾಕೋದ್ರಿಂದ ತುಂಬ ಒಳ್ಳೆಯದು, ತಂಪು ಕೂಡ. ನಾವು ಕಲ್ಸಕ್ಕರೆ ಬೇಡ ಅಂತ ಹೇಳ್ಬಿಟ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀವಿ. ಬೆಲ್ಲ ಇನ್ನೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇದಕ್ಕೆ ಮೇನ್ ಎಲ್ಲರೂ ಕಲ್ಸಕ್ಕರೆನೇ ಯೂಸ್ ಮಾಡ್ತಾರೆ. ಅವಳಿ ಬೀಜದ ಹಾಲು ಮಾಡೋದಕ್ಕೆ ನಾವು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲನಾದರೂ ಹಾಕೋಬೋದು, ಕಲ್ಸಕ್ಕರೆನಾದರೂ ಹಾಕೋಬೋದು. ಆದರೆ ಸಕ್ಕರೆ ಬೇಡ, ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಿ. ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ. ಈಗ ನೋಡಿ ಅವಳಿ ಬೀಜದ ಇದನ್ನು ರೆಡಿಯಾಗಿದೆ. ಈಗ ನಾನು ಒಲೆ ಆಫ್ ಮಾಡಿದ್ದೀನಿ. ಆನ್ ಮಾಡಿದರೆ ಹಾಲು ಹಾಕಬೇಕಾದ್ರೆ ಅದು ಹಾಲು ಕೆಟ್ಟೋಗುತ್ತೆ ಬೆಲ್ಲ ಹಾಕಿರೋದ್ರಿಂದ. ಹಾಗಾಗಿ ನಾನು ಗ್ಯಾಸ್ನ ಆಫ್ ಮಾಡಿ ಈಗ ನಂತರ ಆ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದು ಸ್ವಲ್ಪ ಎತ್ತಿಟ್ಟಿದ್ದೆ ಸಪ್ರೇಟಾಗಿ, ಅದನ್ನು ಕೂಡ ಎರಡನ್ನೂ ಮಿಕ್ಸ್ ಮಾಡಿ ಹಾಲನ್ನು ಕೂಡ ಫುಲ್ ಹಾಕ್ಕೊಂಡು, ನಮ್ಮನೇಲಿ ಎಲ್ಲರೂ ಕುಡಿಯೋದ್ರಿಂದ ಅಷ್ಟು ಬೇಕಾಗುತ್ತೆ ಅಂತ ಅರ್ಧ ಲೀಟ್ರ್ ಹಾಲನ್ನ ಫುಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಅವಳಿ ಬೀಜದ ಹಾಲು. ಇದು ಆರೋಗ್ಯಕರ, ಸೊಂಟ ನೋವಿಗೆ, ಮೈಕೈ ನೋವಿಗೆ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ನಮ್ಮ ಶರೀರಕ್ಕೆ ತಂಪು ಕೂಡ ಉಂಟಾಗುತ್ತೆ. ಮತ್ತು ಈಗ ಋತುಚಕ್ರ, ಮಂತ್ಲಿ ಪೀರಿಯಡ್ ಪ್ರಾಬ್ಲಮ್ ಯಾರ್ಯಾರಿಗೆ ಇದೆಯೋ ಅವರೆಲ್ಲರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಲಾಸ್ಟಿಗೆ ನಾವು ಸ್ವಲ್ಪ ದೇಸಿ ತುಪ್ಪ ಅಂದರೆ ಹಸುವಿನ ತುಪ್ಪವನ್ನು ಯೂಸ್ ಮಾಡೋದ್ರಿಂದ ಇನ್ನೂ ಒಳ್ಳೆಯದು. ತುಪ್ಪನ ಹೆಚ್ಚಾಗಿ ಇದಕ್ಕೆ ಹಾಕಿ ಯೂಸ್ ಮಾಡಲೇಬೇಕು. ತುಪ್ಪ ಹಾಕೋದ್ರಿಂದ ಇದು ತುಂಬ ಒಳ್ಳೆಯದಾಗಿರುತ್ತೆ. ಅವಳಿ ಬೀಜ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಅದರಲ್ಲಿ ಮೇಯ್ನಾಗಿ ಬಾಣಂತಿಯರಿಗೆ ಮತ್ತು ಈ ಮೆಚೂರ್ಡ್ ಆಗಿರೋವಂಥ ಹೆಣ್ಮಕ್ಳಿಗೆ ಇದನ್ನು ಡೈಲಿ ಕಂಪಲ್ಸರಿ ಎಲ್ಲರೂ ಕೊಡ್ತಾರೆ. ಈಗ ರೆಡಿ ಆಗಿದೆ ನೋಡಿ, ನಾನು ಗ್ಲಾಸ್ನಲ್ಲಿ ಹಾಕಿದ್ದೀನಿ, ಸರ್ವ್ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ.